ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ಲಾಗ್ ಬಂದು ಇವತ್ತು ನಮ್ಮ ಅತ್ತಿಗೆಯವರ ಬರ್ಡೇ ಇದೆ. ಅವ್ರ ಬರ್ಡೇ ಬಂದು ಆಗಸ್ಟ್ 15 ಅವ್ರ ಬರ್ಡೇ ಇರೋದು. ಸ್ವಾತಂತ್ರ್ಯ ದಿನಾಚರಣೆ ದಿನನೇ ಅವ್ರ ಬರ್ಡೇ ಕೂಡ. ಹಾಗೆ ಅವ್ರ ಮಗಳಿಗೆ 4 ಮಂತ್ ಕಂಪ್ಲೀಟ್ ಆಗುತ್ತೆ 18ಗೆ. ನಾವು 15ಗೆ ಫೋಟೋಶೂಟ್ ಮಾಡ್ತಾ ಇದ್ದೀವಿ ಅವಳದು. ನೀವು ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಫ್ಲಾಗ್ ಹಾರಿಸ್ತಾ ಇದ್ದಾಳೆ ಅವಳು. ನಮ್ಮ ಅತ್ತಿಗೆಯವ್ರ ಬರ್ಡೇಗೆ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮನೇಲೇ ಏನಾದರೂ ಕೊಡೋಣ ಅಂತ ಸರ್ಪ್ರೈಸಾಗಿ ಕೇಕ್ ರೆಡಿ ಮಾಡಿದ್ದೀನಿ ಅವ್ರಿಗೋಸ್ಕರ. ಫಸ್ಟ್ ಟೈಮ್ ನಾನು ಕೇಕ್ ಮಾಡಿರೋದು ಅವ್ರಿಗೋಸ್ಕರ. ಈ ಕೇಕ್ದು ನಾನು ಫುಲ್ ವಿಡಿಯೋ ಹಾಕಲಿಲ್ಲ, ಯಾಕಂದರೆ ಟೈಮ್ ಕೂಡ ಇರಲಿಲ್ವಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಿಮ್ಗೆ ಏನಾದರೂ ಈ ಕೇಕ್ ಹೇಗೆ ಮಾಡೋದು ಅಂತ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅದು ಕೇಕ್ ಮೇಲೆ ಏನಾದರೂ ಡೆಕೋರೇಟ್ ಮಾಡಬೇಕು ಅಂತ ಪಪಾಯ ಕಾಯಿತು, ಅದರಲ್ಲಿ ಟ್ಯೂಟಿ ಫ್ರೂಟಿ ಅಂತ ಮಾಡ್ತಾರಲ್ಲ, ನಾನು ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದ್ಸಲ ಅನ್ನಿಸ್ತು, ಹಾಗಾಗಿ ನಾನು ಮನೆಯಲ್ಲೇ ಮಾಡಿದ್ದೀನಿ. ಆ ಲಾಗ್ ಏನಾದರೂ ಬೇಕಂತ ಅಂದರೆ ಹೇಳಿ, ನಾನು ಮತ್ತೆ ಹೊಸ್ದಾಗಿ ಮಾಡಿಬಿಟ್ಟು ಲಾಗ್ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಇದು ರ್ಯಾಂಡಮ್ಮಾಗಿ ಮಾಡಿದ್ದೀನಿ ಲಾಗ್ನ. ನಿಮ್ಗೇನಾದರೂ ಕೇಕ್ದು ವಿಡಿಯೋ ಬೇಕು ಅಂದರೆ ಪ್ಲೀಸ್ ಎಸ್ ಅಂತ ಹೇಳಿ, ನಾನು ಅಪ್ಲೋಡ್ ಮಾಡ್ತೀನಿ. ಹೊಸದಾಗಿ ಮತ್ತೆ ಕೇಕ್ ಮಾಡಿಬಿಟ್ಟು ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅವತ್ತಿನ ದಿನ ಸ್ವೀಟ್ ಅಂದರೆ ಪಾಯಸ ಕೂಡ ಮಾಡಿದ್ದೆ. ನಾನು ಪಪಾಯ ಕಾಯಿನ ಆರೆಂಜ್ ಆ್ಯಂಡ್ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡಿದ್ದೀನಿ, ಇನ್ನೊಂದಕ್ಕೆ ಹಾಗೇ ಇಟ್ಟು ಡೆಕೋರೇಟ್ ಮಾಡಿದ್ದೀನಿ. ನೀವು ಬೇಕಂದರೆ ಗ್ರೀನ್ ಕಲರ್ ಏನೇನೋ ವೆರೈಟಿ ಕಲರ್ ಸಿಗುತ್ತಲ್ವ, ಅದು ಕೂಡ ಹಾಕೋಬೋದು. ಇನ್ನು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು, ಎಲ್ಲ ಕೇಕ್ ಕಟ್ ಮಾಡಿ ತಿಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ನಮ್ಮ ಅತ್ತಿಗೆಯವರಂತೂ ಫುಲ್ ಖುಷಿಯಾಗಿಬಿಟ್ರು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಖುಷಿ ಆಗ್ತಾರೆ ಅವರು ಅಂತ. ಅವ್ರು ಆ ಕೇಕ್ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ನಾನು ಅಪ್ರಿಷಿಯೇಟ್ ಮಾಡಿದಾಗ ನನಗೆ ಇನ್ನೂ ಖುಷಿ ಜಾಸ್ತಿ ಆಯಿತು. ಇನ್ನು ಅಡುಗೆ ಮಾಡೋದ್ರಲ್ಲಿ ಇನ್ನೂ ಹೆಚ್ಚು ಆಸಕ್ತಿ ಬರುತ್ತೆ ಅಂತ ಹೇಳ್ಬೋದು. ಹೊರಗಡೆ ಅದೇನೇನೋ ಹಾಕಿ ಮಾಡಿರ್ತಾರೆ, ನಾವು ಗೊತ್ತಿಲ್ಲದೆ ತಿಂದುಬಿಡ್ತೀವಿ. ಮನೇಲೆ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದಿರುತ್ತಲ್ಲ, ಅದರಲ್ಲಿ ಸಿಗುವಂಥ ಖುಷಿ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ಎಲ್ರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಮತ್ತೊಂದು ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್.